ಮೈಸೂರು ಒಡೆಯರ್ಗೆ ಸಿದ್ದರಾಮಯ್ಯ ಹೋಲಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಪಡೆಯ ಶಾಸಕರು ಸಚಿವರು ಗರಂ ಆಗಿದ್ದಾರೆ. ನೋಡಿ, ವಿವಾದದ ಕಿಡಿಯನ್ನ ಹೊತ್ತಿದ್ದಾರೆ. ಮೈಸೂರು ಮಹಾರಾಜರ ಬಗ್ಗೆ ಮಾತನಾಡಿ ಸಿದ್ದರಾಮಯ್ಯರನ್ನ ಹೊಗಳಲು ಇಂತಹ ಹೇಳಿಕೆ ಸರಿಯಲ್ಲ. ಯತೀಂದ್ರ ಹೇಳಿಕೆಗೆ ಸ್ವಪಕ್ಷ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ವಿಪಕ್ಷಗಳು ಮುಗಿಬಿದ್ದಿದ್ವು, ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ವು. ಈಗ ಸ್ವಪಕ್ಷದ ನಾಯಕರು ಕೂಡ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ವಿಪಕ್ಷಗಳ ಟೀಕೆಗೆ ನಾವೇ ಆಸ್ಪದ ಮಾಡಿಕೊಟ್ಟಿದ್ದೀವಿ. ಯತೀಂದ್ರ ಹೇಳಿಕೆ ಇದೆಯಲ್ಲ ಅದು ಸರಿಯಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಎಂಎಲ್ಸಿ ಹೇಳಿಕೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಚಿಂತನೆ ನಡೀತಾ ಇದೆ. ಆಮೇಲೆ ಅದಕ್ಕೆ ಸ್ಪಷ್ಟನೆ ಕೊಡುವಂತ ಸಂದರ್ಭದಲ್ಲಿ ಅಗೇನ್ ಯತೀಂದ್ರ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಿದ್ದಾರೆ. ನಾನು ಹೇಳಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಬಿಟ್ಟರೆ ಸಿದ್ದರಾಮಯ್ಯ ಅವರೇನೇ ಹೆಚ್ಚು ಕೊಡುಗೆ ಕೊಟ್ಟಿರೋದು, ಅಂದರೆ ಮುಖ್ಯಮಂತ್ರಿಗಳು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ. ಯಾಕಂದರೆ ಅಂಕಿಅಂಶ ಕೊಡ್ತೀನಿ, ದಾಖಲೆ ಕೊಡ್ತೀನಿ, ಎಲ್ಲ ಕೂಡ ಕಣ್ಮುಂದೆನೇ ಇದೆ. ಅನೇಕ ಸಂದರ್ಭದಲ್ಲಿ ಈಗ ರಾಜರನ್ನ ಡೌನ್ ಮಾಡಿ ನಮ್ಮ ಸರ್ಕಾರ ಜಾಸ್ತಿ ಕೊಡುಗೆ ಕೊಟ್ಟಿದೆ ಅಂತ ಹೇಳೋ ಉದ್ದೇಶ ನಂದಾಗಿರಲಿಲ್ಲ. ಆಮೇಲೆ ನಾನು ಬಹಿರಂಗವಾಗಿ ಕ್ಷಮೆ ಕೇಳುವಂಥ ಅವಶ್ಯಕತೆಯೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಯತೀಂದ್ರ ಅವರು ಹೇಳಿದರು. ಈಗ ವಿಪಕ್ಷಗಳು ಕೂಡ ಆ ವಿಚಾರವನ್ನು ಮುಂದಿಟ್ಕೊಂಡು ಒಂದು ರೀತಿ ಟಾಕ್ವಾರನ್ನು ನಡೆಸ್ತಾ ಇದ್ದಾವೆ. ಹಾಸ್ಯಾಸ್ಪದ ರೀತಿಯಲ್ಲಿ ಕಂಪೇರ್ ಮಾಡಿದ್ದಾರೆ. ಈ ಕಂಪ್ಯಾರಿಸನ್ ಇದೆಯಲ್ಲ ಅದು ಸರಿಯಲ್ಲ. ಇದನ್ನ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥ ಚಿಂತನೆ ಕೂಡ ನಡೀತಾ ಇದೆ. ಯಾಕೆ ಈ ಥರದ ಹೇಳಿಕೆ ಕೊಡಬೇಕು, ಅದು ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೀವನ ಚರಿತ್ರೆ ಪುಸ್ತಕ ಏನಿದೆ ಅದನ್ನ ಪೋಸ್ಟ್ ಮಾಡಿ ಯತೀಂದ್ರ ಮನೆಗೆ ಬಿಜೆಪಿ ಮುಖಂಡ ದಿನೇಶ್ ಅವರು ಪೋಸ್ಟ್ ಮಾಡಿದ್ದಾರೆ ಆ ಪುಸ್ತಕವನ್ನ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಸದ್ಯ ಬಿಜೆಪಿಗರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆಮೇಲೆ ರಾಜರ ಬಗ್ಗೆ ಎಲ್ಲ ಹೇಳೋದಕ್ಕೆ ಬಹಳ ಇದೆ. ಅವರು ಮೈಸೂರಿಗೆ ಕೊಟ್ಟಂತ ಕೊಡುಗೆ, ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆ, ಚಿನ್ನ ಅಡ ಇಟ್ಟು, ಆಮೇಲೆ ಅವರ ದೂರದೃಷ್ಟಿ ಇತ್ತಲ್ಲ, ಈ ಥರದ ಒಂದು ರಾಜ್ಯವನ್ನು ಕೊಡಬೇಕು, ರಾಜ್ಯದಲ್ಲಿರುವಂಥ ಜನರುಗಳಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕರೆಂಟ್ ತಂದಿದ್ದು, ಬೆಳೆಗಳು ಬೆಳೆಯೋದಕ್ಕೆ ಡ್ಯಾಮ್ಗಳು ಕಟ್ಟಿಸಿದ್ದು, ಇದೆಲ್ಲ ವಿಚಾರ ಕೂಡ ಅವ್ರಿಗೆ ಗೊತ್ತಿರಬೇಕು. ಅಂದರೆ ಇದೆಲ್ಲ ಅವ್ರಿಗೆ ಗೊತ್ತಿಲ್ವಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ